ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಮತ್ತೊಮ್ಮೆ ಬ್ರಹ್ಮ ರಹಸ್ಯವನ್ನು ಕುರಿತಾದಂತಹ ಕಗ್ಗ ನಿಮ್ಮ ಮುಂದೆ ಇಡಲು ಇಚ್ಛೆ ಪಡ್ತಾ ಇದ್ದೇನೆ. ಬ್ರಹ್ಮ ಸೃಷ್ಟಿಯ ಕುರಿತಾದ ಅನೇಕ ಕಗ್ಗಗಳಲ್ಲಿ ಇದು ಕೂಡ ಒಂದು. ಬ್ರಹ್ಮನ ಸೃಷ್ಟಿ ವಿಚಿತ್ರ, ಅಗಾಧ, ಅಗಮ್ಯ, ಅವ್ಯಕ್ತ, ಅಗೋಚರ, ಅವಿಭಕ್ತ, ಅಚಿಂತನೀಯ ಅಂದರೆ ತಪ್ಪಾಗೋದಿಲ್ಲ. ಆತ ತನ್ನ ಸೃಷ್ಟಿಯಲ್ಲಿ ಯಾವುದನ್ನೂ ಕೂಡ ಬಿಚ್ಚಿಡದೆ ಎಲ್ಲವನ್ನೂ ರಹಸ್ಯಮಯವಾಗಿ ಇಟ್ಬಿಟ್ಟಿದ್ದಾನೆ. ಸೃಷ್ಟಿಯ ರಹಸ್ಯದ ಬಗ್ಗೆ ಹಿಂದೆ ಹೇಳಿರುವ ಕಗ್ಗಗಳಲ್ಲೆಲ್ಲ ಇದೇ ವಿಚಾರವನ್ನ ಪದೇ ಪದೇ ಪ್ರತಿಪಾದಿಸ್ತಾ ಇದ್ದಾರೆ DVG ಅವರು. ಎಷ್ಟು ಹೇಳಿದ್ರೂ ಅವರ ಜಿಜ್ಞಾಸೆ, ಜ್ಞಾನ ತೃಷೆ ಆರಿದಂತೆ ಕಾಣ್ತಾ ಇಲ್ಲ. ಹಿಂದಿನ ಕಗ್ಗಗಳಲ್ಲಿ ಅವರೇ ಹೇಳಿರೋ ರೀತಿ ಕ್ಲಿಷ್ಟವಿ, ಬ್ರಹ್ಮಕೃತಿ, ಮತ್ತೆ ಅದೇ ರೀತಿಯಾದಂತಹ ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳೇಕೋ ಮುಚ್ಚಿಹವು ಸಾಜತೆಯ ಅಂತ ಹೇಳಿದಾಗಲೂ ಕೂಡ, ಗುರಿಗೊತ್ತು ಏನಿಹುದೋ ಅಂತ ಕೇಳಿದಾಗಲೂ ಕೂಡ, ಎಷ್ಟು ಚಿಂತಿಸದೊಡಂ ಶಂಕೆಯೇನೆ ಬೆಳೆಸುವಿ ಸೃಷ್ಟಿ ಅಂತ ಹೇಳಿದಾಗ ನಾವು ಕೇಳ್ಕೊಂಡ್ವಿ ಬ್ರಹ್ಮ ವಸ್ತು ಅಂತಕ್ಕಂಥದ್ದು ಊಸರುವಳ್ಳಿನೇ ಅಂತ ಹೇಳಿ. ಈ 37ನೇ ಕಗ್ಗ ಹೀಗಿದೆ. ಅವತರಿಸಿಹನು ಬೊಮ್ಮ ವಿಶ್ವದೇಹದೊಳೆನ್ನ, ಅವನ ವೇಷಗಳೇಕೆ ಮಾರ್ಪಡುತ್ತಲಿಹವು, ತವ ಕಪಡನೇತಕೋ ಕುರುಹ ತೋರಲು ನಮಗೆ, ಅವಿತುಕೊಂಡಿಹುದೇಕೋ ಮಂಕುತಿಮ್ಮ ಮಂಕುತಿಮ್ಮ. ಈ ಜಗತ್ತನ್ನ ಸೃಷ್ಟಿಸಿದಾತ ಆ ಪರಮಾತ್ಮನೇ ಅಲ್ವೇ? ಇಲ್ಲಿ ನಡೆಯುವ ಎಲ್ಲಾ ಕಲಾಪಗಳು ಕೂಡ ಬ್ರಹ್ಮಕ್ರಿಯೆಯಿಂದಲೇ. ತೇನವಿನ ತೃಣಮಪಿನ ಚಲತಿ ಅಂತ ಹೇಳಿದ್ವಿ ಅಲ್ವಾ? ಎಲ್ಲವೂ ಆತನಿಂದಲೇ ಆದದ್ದು ಅಂದಾದ ಮೇಲೆ ಪರಮಾತ್ಮ ನಿತ್ಯನೂ ಸತ್ಯನೂ ಅಂತಲೂ ಕೂಡ ಆದ್ಮೇಲೆ ಆತನ ಸೃಷ್ಟಿ ಮತ್ತು ಆತ ಯಾರಿಗೂ ಯಾಕೆ ತಿಳಿಯೋದಿಲ್ಲ, ಯಾರಿಗೂ ಯಾಕೆ ಅರ್ಥವಾಗೋದಿಲ್ಲ ಅಂತ. ಎಲ್ಲಾ ರೂಪವು ಅವನದ್ದೇ ಆದ್ರೆ ಅವನು ತನ್ನ ನಿಜ ರೂಪವನ್ನೇಕೆ ತೋರೋದಿಲ್ಲ? ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇರುವಂತಹ ಆತ ಮತ್ತು ಆತ ಸೃಷ್ಟಿಸಿದ ಸೃಷ್ಟಿ ಹೀಗೇಕಿದೆ. ಅವತರಿಸಿಹನು ಬೊಮ್ಮನು ವಿಶ್ವದೇಹದೊಳೆನ್ನ. ನೋಡಿ, ಈ ಸೃಷ್ಟಿಯ ಪ್ರತಿಯೊಂದರಲ್ಲೂ ಕೂಡ ಬ್ರಹ್ಮ ತಳೆದು ಬಂದಿದ್ದಾನೆ ಅನ್ನೋದಾದ್ರೆ ಆತನ ವೇಷಗಳೇಕೆ ಮಾರ್ಪಡುತ್ತಲಿಹವು. ನೋಡಿ, ಅವನ ವೇಷಗಳೇಕೆ ಮಾರ್ಪಡುತ್ತಲಿಹವು. ತವಕ ಪಡನೇತಕೋ ಕುರುಹು ತೋರಲು ನಮಗೆ. ಅವನು ಅವಸರ ತೋರಿಸ್ತಾ ಇಲ್ಲ, ಆತರ ತೋರಿಸ್ತಾ ಇಲ್ಲ. ಅವನ ಕುರುಹನ್ನ ಅಂದ್ರೆ ಅವನ ಗುರುತನ್ನ ತೋರಿಸೋದಿಕ್ಕೆ ಅವಿತುಕೊಂಡಿಹುದೇಕೋ ಮಂಕುತಿಮ್ಮ ಅಂತ ಅಂದ್ರು. ಅಂದ್ರೆ ಏತಕ್ಕಾಗಿ ಬಚ್ಚಿಟ್ಕೊಂಡಿದ್ದಾನೋ, ಏತಕ್ಕಾಗಿ ಆತ ಅವಿತುಕೊಂಡಿದ್ದಾನೋ ನಮಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ DVG ಅವರು. ತೆಲುಗುವಿನ ಮಹಾಕವಿ, ಮಹಾದೈವ ಭಕ್ತ ಅನ್ನಮಾಚಾರ್ಯ ಅವರನ್ನ ಶ್ರೀ ತಾಳಪಾಕ ಅನ್ನಮಾಚಾರ್ಯರು ಅಂತಲೂ ಕೂಡ ಕರೀತಾರೆ. ಅವರೇ ಹೇಳುವಂತೆ, ಅಂದರಿಲೋ ಪುಟ್ಟಿ ಅಂದರಿಲೋ ಚೇರಿ ಅಂದರಿ ರೂಪಮಲು ಅಟುತಾನೆ. ಅಂದ್ರೆ ಎಲ್ಲರಲ್ಲೂ ಹುಟ್ಟಿ ಎಲ್ಲರಲ್ಲೂ ಸೇರಿ ಎಲ್ಲರ ರೂಪವು ತಾನೇ ಆಗಿ ಅಂದಾಗ ಪರಮಾತ್ಮನ ಸರ್ವ ವ್ಯಾಪಕತ್ವವನ್ನ ಅವರು ಹೇಗೆ ಕೊಂಡಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಡೀ ಜಗತ್ತೇ ಚೇತನ ಮತ್ತು ಜಡದಿಂದಾಗಿದೆ. ಇವೆರಡರ ಸಮ್ಮಿಲನವೇ ಜಗತ್ತು ಅಂದ್ರೆ ತಪ್ಪಾಗೋದಿಲ್ಲ. ಮತ್ತು ಈ ಜಗತ್ತಿನಲ್ಲಿರುವ ಎಲ್ಲವೂ ಆ ಬೃಹತ್ ಚೇತನದಿಂದಲೇ ಆಗಿದೆ ಅಥವಾ ಬಂದಿದೆ ಅಂತ ಅನ್ನುವಂತಹ ಒಂದು ಸಿದ್ಧಾಂತ ಕೂಡ ಹೇಳೋದಿದೆ. ಯತಃ ಸರ್ವಾಣಿ ಭೂತಾನಿ ಭವನ್ಯಾದಿ ಯುಗಾಗಮೆ ಯಸ್ಮಿಂಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ ಅಂತಂದಾಗ ಹೇಳುವಂತಹ ಮಾತು, ಎಲ್ಲಾ ಭೂತಗಳು ಎಲ್ಲಾ ಒಂದು ಭವನಾದಿಯಾಗಿ ನನ್ನಿಂದಲೇ ಆಗಿರುವಂಥದ್ದು ಅಂತ ಭಗವದಾಚಾರ್ಯರು ಹೇಳಿದಾಗ ನಾವು ಈ ಸೃಷ್ಟಿಯ ರಹಸ್ಯವನ್ನ ಎಷ್ಟು ಕೆದಕಿ ಎಷ್ಟು ತಿಳಿಯಲು ಹೊರಟರೂ ಕೂಡ ನಮಗೆ ಸಿಗೋದಿಲ್ಲ ಅನ್ನೋದು ಒಂದು ರೀತಿಯಲ್ಲಿ ಅರ್ಥವಾಗುತ್ತೆ. ಗಾಳಿ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದರ ಅನುಭವವೇ ಅನುಭೂತಿಯನ್ನ ಕೊಡುತ್ತೆ ಅಲ್ವಾ? ಸೃಷ್ಟಿಸಿದ ಬ್ರಹ್ಮ ಕಾಣದೇ ಇದ್ರೂ ಕೂಡ ಆತನ ಅಸ್ತಿತ್ವ ಶಾರೀರಿಕವಾಗಿ ಗೋಚರವಾಗದಿದ್ರೂ ಕೂಡ ಗಾಳಿಯ ತರದಲ್ಲಿ ಆತನನ್ನ ಎಲ್ಲರೂ ಕೂಡ ಅನುಭವಿಸಬಹುದು. ಕಣ್ಣಿಗೆ ಕಾಣದಿದ್ದರೂ ಆ ಚೇತನ ಅನುಭವಕ್ಕೆ ಸಿಕ್ಕೇ ಸಿಗುತ್ತೆ. ಅನುಭವಿಸುವ ಮನಸ್ಸಿರಬೇಕು, ಅನುಭವಿಸುವ ತಾಳ್ಮೆ ಇರಬೇಕು,
ಅನುಭವಿಸುವ ಯೋಗ್ಯತೆ ಇರಬೇಕು. ಇಷ್ಟೆಲ್ಲ ಇದ್ದಾಗಲೇ ಆ ಬ್ರಹ್ಮ ಚೈತನ್ಯ ನಮಗೆ ಕಾಣುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಅಲ್ವೇ ದೊಡ್ಡವರು ಹೇಳಿದ್ದಾರೆ, ತಾಳಿದವನು ಬಾಳಿಯಾನು, ಬಾಳಿದವನು ಸೇರಿಯಾನು ಅಂತ. ಅಂದ್ರೆ ಬಾಳಿದವನು ಸೇರಿಯಾನು ಅಂತಂದ್ರೆ ಯಾರು ಬಾಳೋಕೆ ಬರುತ್ತೋ, ಅಂದ್ರೆ ಆ ಮನಸ್ಸು, ತಾಳ್ಮೆ ಮತ್ತೆ ಅದೇ ತರಹದ ಯೋಗ್ಯತೆ ಇರುತ್ತೋ ಆ ವ್ಯಕ್ತಿಗೆ ತನ್ನ ಬಾಳುವೆಯಲ್ಲೇ ಆ ಪರಮಾತ್ಮನು ಗೋಚರಿಸ್ತಾನೆ ಅಂತ ಹೇಳ್ಬೋದು. ಮತ್ತೊಂದು ಕಗ್ಗದೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.